ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಎಳ್ಳು ಲಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಪಾಕ ಹಿಡಿಯೋದು ಕೂಡ ತುಂಬಾ ಕಷ್ಟ ಅನ್ನೋರಿಗೆ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ಒಂದು ಲಡ್ಡು ರೆಸಿಪಿ ಮೊದಲನೇ ಸರಿಗೆ ಮಾಡುವವರಿಗೆ ಅಥವಾ ಕಲಿಕೆಯಲ್ಲಿ ಇರುವವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇಲ್ಲಿ ನೀವು ಕರಿ ಎಳ್ಳು ಕೂಡ ಬಳಸ್ಕೊಳ್ಬೋದು. ಈ ಒಂದು ಎಳ್ಳನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದರೆ ಪ್ರತಿ ಎಳ್ಳು ಕೂಡ ಚಟಪಟ ಅಂತ ಸಿಡ್ಕೊಳ್ಬೇಕು. ತೀರಾ ನಾವು ರೋಸ್ಟಾಗಿ ಕೂಡ ಮಾಡ್ಕೊಳ್ಬಾರ್ದು. ಎಳ್ಳುಗಳು ಒಂದು ಸ್ವಲ್ಪ ಘಮ ಬಿಟ್ಕೊಳ್ಬೇಕು. ಅದ್ರ ಜೊತೆಗೆ ಯಾವಾಗ ಈ ರೀತಿ ಸಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತಾ ಆಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಕಲರ್ ಬದಲಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗಂತ ಜಾಸ್ತಿ ಕೂಡ ಅಲ್ಲ, ತಕ್ಕ ಮಟ್ಟಿಗೆ ನೋಡಿ. ಇವಾಗ ಎಲ್ಲ ಎಳ್ಳುಗಳು ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳುವಾಗ ಈ ಒಂದು ಫ್ರೈ ಮಾಡ್ತಕ್ಕಂಥ ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟು. ಜಾಸ್ತಿ ಫ್ರೈ ಕೂಡ ಆಗಬಾರ್ದು, ಹಾಗೆ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳದೆ ಹೋದರೂ ಕೂಡ ಉಂಡೆಗಳ ರುಚಿ ಬದಲಾವಣೆ ಆಗುತ್ತೆ. ಹಾಗಾಗಿ ಎಳ್ಳುಗಳನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಹುರಿದಿದ್ದಾಗಿದೆ. ಹುರಿದಿರ್ತಕ್ಕಂಥ ಎಳ್ಳನ್ನ ಇಲ್ಲಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ಮತ್ತೆ ಅದೇ ಪ್ಯಾನ್ಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜ ಒಂದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ. ಆದರೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎಳ್ಳುಂಡೆಗಳನ್ನ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಅಲ್ಲಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿರ್ತಕ್ಕಂಥ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ನಾನು ಎಳ್ಳು ಹಾಗೆ ಸಿಪ್ಪೆನ ಬಿಡಿಸಿ ಇಟ್ಟಿರ್ತಕ್ಕಂಥ ಕಡಲೆ ಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಎಳ್ಳುಗಳನ್ನ ಸರಿಯಾಗಿ ಹುರಿದಿಟ್ಕೊಳ್ಬೇಕು. ಅದರ ಜೊತೆಗೆ ಕಡಲೆ ಬೀಜನೂ ಕೂಡ ಸರಿಯಾಗಿ ಹುರಿದು ಈ ರೀತಿ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ಮೇಯ್ನಾಗಿ ನಾವು ಎಳ್ಳುಂಡೆ ಕಟ್ಟಲಿಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬೇಕು, ಅದೇ ಹುರಿಗಡಲೆ ಹಿಟ್ಟು. ನೋಡಿ, ಇಲ್ಲಿ ಪುಟಾಣಿ ಹಿಟ್ಟು ಅಂತ ಕೂಡ ಹೇಳ್ತಾರೆ, ಅಂದರೆ ರೋಸ್ಟೆಡ್ ಗ್ರಾಮ್ ಪೌಡ್ರನ್ನ ಒಂದು 2 ಸ್ಪೂನ್ ಆಗುವಷ್ಟು ಎತ್ತಿಟ್ಕೊಳ್ಳಿ. ಇದು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಉಂಡೆಗಳನ್ನ ಕಟ್ಟಲಿಕ್ಕೆ. ಇವಾಗ ನೋಡಿ, ಮತ್ತೆ ಅದೇ ಪ್ಯಾನಿಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ 1 ಕಪ್ಪು ಎಳ್ಳಿಗೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಆದರೆ 1/4 ಕಪ್ ಆಗುವಷ್ಟು ಇಲ್ಲಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ತೊಗೊಂಡಿರೋದ್ರಿಂದ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಒಟ್ಟಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ತೊಗೊಳ್ಬೇಕು. ಪಾಕ ತೊಗೊಳ್ಳೋದು ಕೂಡ ತುಂಬಾ ಈಸಿ. ಬೆಲ್ಲ ಕರಗುವವರೆಗೂ ವೇಟ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಈ ರೀತಿ ಕರಗಿಸ್ಕೊಳ್ಳಿ. ಬೆಲ್ಲ ಕಂಪ್ಲೀಟಾಗಿ ಕರಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಗ್ಯಾಸು. ಇವಾಗ ನೋಡಿ, ಬೆಲ್ಲ ಕರಗಿದೆ. ಈ ರೀತಿ ಕರಗಿದ ತಕ್ಷಣ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕರಗಿದ ನಂತರ ಬೆಲ್ಲ ಬೇಗ ಪಾಕ ಬರುತ್ತೆ. ಹಾಗಾಗಿ ಒಂದು ತಟ್ಟೆಯಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡಿರ್ತಕ್ಕಂಥ ತಟ್ಟೆ ಮೇಲ್ಗಡೆ ಈ ರೀತಿ ಸೌಟ್ ಸಹಾಯದಿಂದ ಒಂದು ಸ್ವಲ್ಪ ಬೆಲ್ಲ ಬಿಟ್ಕೊಳ್ಳಿ. ನೋಡಿ, ಇವಾಗ ಅದು ಎಲ್ಲೂ ಕೂಡ ಸ್ಪ್ರೆಡ್ ಆಗ್ತಿಲ್ಲ ನೀರಲ್ಲಿ. ಜಸ್ಟ್ ಈ ರೀತಿ ಮಾಡಿದಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಅಂಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ತೀರಾ ಗಟ್ಟಿ ಆಗಬಾರ್ದು. ಈ ರೀತಿ ಸ್ವಲ್ಪ ಸ್ಮೂತಾಗಿರೋ ರೀತಿಯಲ್ಲೇ ಇದ್ದಾಗ ಉಂಡೆಗಳು ಕೂಡ ಎಷ್ಟೇ ದಿನ ಇಟ್ಟರೂ ಕೂಡ ಗಟ್ಟಿ ಅನಿಸಲ್ಲ. ಇವಾಗ ನೋಡಿ, ಪಾಕ ಕರೆಕ್ಟಾಗಿ ಬಂದಿದೆ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಯಾಕಂದರೆ ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇದ್ದಿದ್ದಾಯಿತು ಅಂದರೆ ಬೇಗ ಮತ್ತೆ ಗಟ್ಟಿ ಪಾಕ ಬರುತ್ತೆ. ಹಾಗಾಗಿ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಟಿರ್ತಕ್ಕಂಥ ಕಡಲೆ ಬೀಜ ಹಾಗೆ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಕೂಡ ಗ್ಯಾಸ್ ಲೋ ಫ್ಲೇಮಲ್ಲೇ ಇದೆ. ಇವಾಗ ಒಂದ್ಸರಿ ಇದನ್ನು ಕಲಿಸ್ಕೊಳ್ಳಿ. ಈ ಬೆಲ್ಲದ ಪಾಕದ ಜೊತೆಗೆ ಕಂಪ್ಲೀಟಾಗಿ ಎಳ್ಳು ಹಾಗೆ ಕಡಲೆ ಬೀಜ ಹೊಂದ್ಕೊಳ್ಬೇಕು. ಆ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಪರ್ಫೆಕ್ಟ್ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾದ ಅಳತೆಯಲ್ಲಿ ಹಾಕಿದ್ದಾಯ್ತಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ಇವಾಗ ನಾವು ಹುರಿಗಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಒಮ್ಮೆಲೆ 2 ಸ್ಪೂನು ಸೇರಿಸ್ಕೊಳ್ಳೋದು ಬೇಡ, ಬಟ್ ಈ ಒಂದು ಕ್ವಾಂಟಿಟಿಗೆ 2 ಸ್ಪೂನ್ ಕರೆಕ್ಟಾಗಿ ಬೇಕಾಗುತ್ತೆ. ನೋಡಿಕೊಂಡು ಸೇರಿಸ್ಕೊಳ್ಳಿ. ನಿಮಗೆ ತೀರಾ ಎಳ್ಳೆಳ್ಳಾಗಿರಬೇಕು ಹಾಗೆ ಈ ರೀತಿ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ನಮಗೆ ಎಳ್ಳು ಉಂಡೆಗಳು ಹಿಟ್ಟಿಟ್ಟಂತ ಏನು ಅನಿಸೋದಿಲ್ಲ, ಕರೆಕ್ಟಾಗಿ ಸೆಟ್ ಆಗುತ್ತೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದು ತುಂಬ ಬಿಸಿಯಾಗಿರುತ್ತೆ. ಹಾಗಾಗಿ ತಟ್ಟೆಲ್ಲೇ ಇಟ್ಟಿದ್ದಾಯಿತು ಅಂದರೆ ಬಿಸಿ ಮಾಡಿರ್ತಕ್ಕಂಥ ಪಾತ್ರೆಯಲ್ಲೇ ಇಟ್ಟಿದ್ದಾಯಿತು ಅಂತಂದರೆ ಉಂಡೆಗಳನ್ನ ಕಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ರೀತಿ ಒಂದು ತಟ್ಟೆಗೆ ಈ ಒಂದು ಮಿಶ್ರಣನ ಎತ್ತಿಟ್ಕೊಳ್ಳಿ.
ಇವಾಗ ನೋಡಿ ಇದನ್ನು ಬಿಸಿ ಇದ್ದಾಗಲೇ ಕಟ್ಕೊಳ್ಬೇಕು. ತಣ್ಣಗಾಗೋಕ್ಕೆ ಬಿಟ್ಟಿದ್ದಾಯಿತು ಅಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕೈಗೆ ಒಂದು ಸ್ವಲ್ಪ ನೀರನ್ನ ಅಪ್ಲೈ ಮಾಡಿಕೊಂಡು ಬಿಸಿ ಇದ್ದಾಗಲೇ ಕಟ್ಕೊಳ್ಳಿ. ಹಾಗಂತ ಜಾಸ್ತಿ ಕೂಡ ಬಿಸಿ ಇರೋದು ಬೇಡ. ಒಂದು ಮಟ್ಟಿಗೆ ಬಿಸಿ ಇದ್ದಾಗಲೇ ಈ ರೀತಿ ಕಟ್ತಾ ಬನ್ನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆಗಳು ಕಟ್ತಾ ಇದ್ದಾವೆ. ನಾವಿಲ್ಲಿ ಹುರುಗಡಲೆ ಹಿಟ್ಟು ಹಾಕಿರೋದ್ರಿಂದ ಎಳ್ಳುಗಳು ಕೂಡ ತುಂಬ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಹಾಗಾಗಿ 1-2 ಸ್ಪೂನ್ ಆಗುವಷ್ಟು ಹುರುಗಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಉಂಡೆಗಳನ್ನ ಕಟ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆಗಳು ರೆಡಿಯಾಗಿದೆ ಅಂತ. ಮೊದಲನೇ ಸರಿ ಏನಾದರೂ ಉಂಡೆಗಳನ್ನ ಅಥವಾ ಲಡ್ಡುಗಳನ್ನ ಮಾಡೋರ್ಗಾಯಿತು ಅಂತಂದರೆ ಈ ಒಂದು ಅಳತೆಯಲ್ಲಿ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು. ಹಾಗೆ ಮಾಡುವಾಗ ಅಂದರೆ ಉಂಡೆಗಳನ್ನ ಕಟ್ಕೊಳ್ಳುವಾಗ ಇದು ಕ್ವಾಂಟಿಟಿ ಒಂದಿಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ ಗಟ್ಟಿಯಾಗಿದೆ. ಇವಾಗ ಮತ್ತೆ ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾವಾಗ ನಮಗೆ ಗಟ್ಟಿ ಅನ್ನಿಸ್ತಿದೆ ಅಥವಾ ಉದುರು ಅನ್ನಿಸ್ತಿದೆ, ಡ್ರೈ ಅನ್ನಿಸ್ತಿದೆ ಅಂದಾಗ ಒಂದು ಸ್ವಲ್ಪ ಅದೇ ಪಾತ್ರೆಗೆ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಮತ್ತೆ ಕೈಗೆ ನೀರನ್ನ ಅಪ್ಲೈ ಮಾಡಿ ಈ ರೀತಿ ಕಟ್ತಾ ಹೋಗಿ. ಈ ರೀತಿ ಪಾಕ ತೊಗೊಂಡಿರ್ತಕ್ಕಂಥ ಉಂಡೆಗಳು ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇದು ಎಳ್ಳುಂಡಿ ಆಗಿರಲಿ ಅಥವಾ ಕಡಲೆ ಬೀಜ ಅಥವಾ ಶೇಂಗಾ ಉಂಡೆ ಆಗಿರಲಿ, ಇಡೀ ಉಂಡೆನ ಅಥವಾ ಇಡೀ ಕಾಳುಗಳ ಉಂಡೆ ಕಟ್ಟುವಾಗ ಇದೇ ಒಂದು ತೊಂದರೆ ಆಗಿರುತ್ತೆ. ತೊಂದರೆ ಅಂತ ಏನಿಲ್ಲ, ನಮಗೆ ಡ್ರೈ ಅನ್ನಿಸಿದಾಗ ಮತ್ತೆ ಅದೇ ಪಾತ್ರೆಗೆ ಸೇರಿಸ್ಕೊಂಡು ಈ ಒಂದು ಮಿಶ್ರಣನ ಅದೇ ಪಾತ್ರೆಗೆ ಸೇರಿಸ್ಕೊಂಡು ಬಿಸಿ ಮಾಡಿಕೊಂಡ್ರೆ ಮತ್ತೆ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ನೋಡಿ ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ಒಂದು 8-9 ಉಂಡೆಗಳ ರೆಡಿಯಾಗಿದೆ. ಇವಾಗ ಬರ್ತಕ್ಕಂಥ ಪಂಚಮಿಗೆ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಹೊರಗಡೆಯಿಂದ ಅಷ್ಟೇ ಅಲ್ಲ, ಹಾಗೆ ಪಾಕ ತೊಗೊಂಡಿರೋದು ಕೂಡ ತೀರಾ ಗಟ್ಟಿಯಾಗಿ ತೊಗೊಂಡಿಲ್ಲ, ಒಂದು ಸ್ವಲ್ಪ ಸ್ಮೂತಾಗಿ ತೊಗೊಂಡಿರೋದ್ರಿಂದ ನೀವು ಎಷ್ಟೇ ದಿನ ಇಟ್ಟರು, ಒಂದು 15 ದಿನ ಇಟ್ಟರು ಕೂಡ ಗಟ್ಟಿ ಅಂತ ಆಗೋದಿಲ್ಲ. ತೀರಾ ಗಟ್ಟಿಯಾಗಿ ತೊಗೊಂಡ್ರೆ ನಮಗೆ ಇದನ್ನು ಒಡೆಯೋದು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ತೆಳುವಾಗೇ ಪಾಕ ತೊಗೊಳ್ಳಿ. ಈ ಉಂಡೆನ 15 ದಿನ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಲಡ್ಡು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.